ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ವಿಡಿಯೋವನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಮೊದಲಿಗೆ ಶ್ರೀ ವೀರಭದ್ರ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳನ್ನು ಮನೇಲಿ ಇದ್ದು ಬೇಜಾರು ಅಂತ ಹೇಳಿಬಿಟ್ಟು ಇಬ್ಬರೂ ಹೊರಗಡೆ ಪಾರ್ಕಿಗೆ ಆಟ ಆಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ನಮ್ಮ ಕೊಡ್ಲಿಪೇಟೆ ಪಕ್ಕದಲ್ಲೇ ಖ್ಯಾತಿ ಏನು ಗ್ರಾಮವಿದೆ, ಅದರ ಪಕ್ಕ ಈಚಲ್ಪುರ ಅಂತ ಹೇಳಿಬಿಟ್ಟು ಅಲ್ಲಿ ಪಾರ್ಕ ಹೊಸ್ದಾಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿಗೆ ಮಕ್ಕಳಿಗೆ ಬೇಸರ ಕಳೀಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಕರ್ಕೊಂಡೋಗಿ ಇಬ್ಬರು ತುಂಬ ಖುಷಿಯಾಗಿ ಆಟ ಆಡಿದ್ರು. ಮನೇಲಿ ಒಳಗೆ ಇದ್ದು ಬೇಜಾರಾಗಿತ್ತು. ಅಲ್ಲಿ ತುಂಬ ಮಕ್ಕಳು ಬರ್ತಿರ್ತಾರೆ ಮತ್ತು ಪರಿಸರ ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ಕೆರೆ ಇದೆ. ಕೆರೆ ಸುತ್ತ ಎಲ್ಲ ಚೆಂದಾಗಿ ಕಬ್ಬಿಣದ ಬಂದೋಬಸ್ತ್ ಮಾಡಿದ್ದಾರೆ. ಮತ್ತು ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಒಂದು ಮಂಟಪ ಥರ, ಅಲ್ಲಿ ಕೂತ್ಕೊಂಡು ಓದೋರಿಗಂತೂ ತುಂಬ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ಓದ್ಬೋದು. ಮತ್ತು ಮಕ್ಕಳುಗಳು ಆಟ ಆಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ನಂತರ ನಾವೇನು ಮಾಡಿದ್ವಿ ಅಂತಂದರೆ, ನಮ್ಮ ಗದ್ದೆಯಲ್ಲಿ ಒಂದು ಬೋರ್ವೆಲ್ ಕೊರೆಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮನೆಯವರು ನಮಗೆ ಫೋನ್ ಮಾಡಿ ಬನ್ನಿ ಅಲ್ಲಿಗೆ ಅಂತ ಅಂದರು. ನಾವು 6 ಗಂಟೆಗೆ ಅಲ್ಲಿಗೆ ಗಾಡಿಗಳು ಬಂದಿದ್ದರಿಂದ ಅಲ್ಲಿಗೆ ಹೋಗ್ತೀವಿ. 6 ಗಂಟೆಗೆ ಹೋಗಿ ಪೂಜೆ ಮುಗಿಸಿ ಅಲ್ಲಿ ಬೋರ್ವೆಲ್ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಲ್ಲಿ ಬೋರ್ವೆಲ್ಲು ಕೊರೆಯೋಕ್ಕಾಗಲ್ಲ, ಇಲ್ಲಿ ಮಣ್ಣು ಕುಸಿಯುತ್ತೆ ಅಂತ ಹೇಳಿಬಿಟ್ಟು ಅವರು ಕೊರೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ಮಣ್ಣು ಕುಸಿಯುತ್ತೆ ಅಂತ ಹೇಳ್ತಾರೆ. ಕೊರಿತಾನೆ ಅದೇನಾಗ್ತಿರುತ್ತೆ ಅಂತ ಹೇಳಿದರೆ, ಮಣ್ಣು ಮತ್ತೆ ಬಂದು ಸೇರ್ತಿದೆ. ಹಾಗಾಗಿ ಇಲ್ಲಿ ಆಗಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ನೋಡಿ, ಇವಾಗ ಕೊರೆಯಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಕೊರಿತಿದ್ದಾರೆ ನೋಡಿ. ಒಂದು 10-20 ಅಡಿ ಕೊರೆದಿದ್ದಾರೆ. ಆ ಮಣ್ಣು ಮತ್ತೆ ಅದರೊಳಗಡೆ ಹೋಗಿ ಸೇರ್ತಿದೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಆ ಕೊರೆಯೋರು ಇಲ್ಲಿ ಆಗಲ್ಲ, ಈ ಪ್ಲೇಸಲ್ಲೇ ಅಂತಂದರೆ ನಿಮ್ಮ ಗದ್ದೆಲಿ ಯಾವುದೇ ರೀತಿಯಾಗಿಯೂ ಕೂಡ ನೀರು ಸಿಗಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಿದ್ದಾರೆ. ಆದ್ರೂ ನಮಗೆ ಒಂದು ನಂಬಿಕೆ, ನಾವು ನಂಬಿರೋ ದೇವರು ಯಾವುದೇ ರೀತಿಯಲ್ಲೂ ನಮ್ಮ ಕೈ ಬಿಡಲ್ಲ ಅನ್ನೋದು ಒಂದು ಭರವಸೆ. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಬಂದೇ ಬರುತ್ತೆ. ನೀವು ದಯವಿಟ್ಟು ನಮಗೆ ಬೇರೆ ಪಾಯಿಂಟ್ ಮಾಡಿಕೊಡ್ತೀವಿ, ಹಾಗಾಗಿ ಬೇರೆ ಪಾಯಿಂಟಿಗೆ ನೀವು ನೋಡಿ ಬೋರ್ವೆಲ್ ಕೊರೆಯಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಅವ್ರಿಗೆ ಹೇಳ್ತಾರೆ. ಬೋರ್ವೆಲ್ ಪಾಯಿಂಟ್ ನಮ್ಮ ಮನೆಯವರೇ ಮಾಡೋದ್ರಿಂದ ನಮಗೆ ಯಾವ ತೊಂದರೆನೂ ಆಗಲ್ಲ. ಹಾಗಾಗಿ ಬೇರೆ ಒಂದು ಜಾಗವನ್ನು ಈಗ ಹುಡುಕ್ತಾ ಇದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಇಲ್ಲಿ ಸಿಗ್ಬೋದಾ, ಇನ್ನೊಂದು ಕಡೆ ಸಿಗ್ಬೋದಾ ಅಂತ ಹೇಳಿಬಿಟ್ಟು ಹುಡುಕ್ತಿದ್ದಾರೆ. ಅಷ್ಟೊತ್ತಿಗೆ ಫುಲ್ ಕತ್ಲಾಗೇ ಹೋಗುತ್ತೆ. ಆಗ ಪಾಯಿಂಟ್ ಆಗುತ್ತೆ, ಬೇರೆ ಕಡೆ ಮತ್ತೆ ಶಿಫ್ಟ್ ಮಾಡಿ ಬೋರ್ವೆಲ್ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿ ತುಂಬ ಮಳೆ ಬರೋ ವಾತಾವರಣ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಮಳೆ ಬರ್ತಿರುತ್ತೆ. ಹಾಗಾಗಿ ಈ ಗದ್ದೆಯಲ್ಲಿ ನಾವು ಇವಾಗ ಬೋರ್ವೆಲ್ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಮಳೆ ಜಾಸ್ತಿ ಆದರೆ ಯಾವುದೇ ಕಾರಣಕ್ಕೂ ನಮಗೆ ಏನಾಗುತ್ತೆ ಅಂತ ಅಂದರೆ ಬೋರ್ವೆಲ್ ಕೊರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಮಾರನೇ ಬೆಳಗ್ಗೆ ಬೋರ್ವೆಲ್ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಆಗ ತುಂಬ ಚೆಂದಾಗಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಯೋಚನೆ ಆಗಿರುತ್ತೆ ನೀರು ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು, ಆದರೆ ಹಾಗಾಗಲ್ಲ ಸ್ನೇಹಿತರೆ. ತುಂಬಾ ಚೆಂದಾಗಿ ನೀರು ಬರುತ್ತೆ. ನೀವೇ ನೋಡ್ತಿದ್ದೀರಲ್ಲ, ನಾನು ನಂಬಿರೋ ದೇವರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ಅದರಲ್ಲಿ ಶನೇಶ್ವರನನ್ನು ನಂಬಿದರೆ ಅವ್ರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ನೀರು ಬಂದಿರೋದ್ರಿಂದ ನಿಮಗೆ ಗೊತ್ತಾಗ್ತಿರ್ಬೋದಲ್ವ ಸ್ನೇಹಿತರೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನಿಸ್ಬೋದೇನೋ. ಆದ್ರೂ ನನ್ನ ಖುಷಿಯ ಒಂದು ವಿಚಾರ, ನನ್ನ ಕುಟುಂಬದವರಾಗಿದ್ದೀರಾ ನೀವು, ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಿಲ್ಲ ಅಂತ ಅಂದರೆ ನನಗೆ ಸಮಾಧಾನ ಆಗೋದೇ ಇಲ್ಲ. ಹಾಗಾಗಿ ಈ ವಿಡಿಯೋವನ್ನು ನಿಮಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಶೀತ ಆಗಿದ್ದರೂ ಕೂಡ, ಗಂಟಲು ಸಮಸ್ಯೆ ಆಗಿದ್ದರೂ ಕೂಡ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲರೂ ನನ್ನ ಕವಿತಾ MN ಶಶಿಧರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.